ಮೊದಲನೆಯ ಪ್ರಶ್ನೆ, ಮಹಾಭಾರತದಲ್ಲಿ ಮಡಿಕೆಯಿಂದ ಜನಿಸಿದವರು ಯಾರು? ಎ ಕರ್ಣ, ಬಿ ದುರ್ಯೋಧನ, ಸಿ ಗುರು ದ್ರೋಣಾಚಾರ್ಯರು, ಡಿ ಭೀಷ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುರು ದ್ರೋಣಾಚಾರ್ಯರು. ಎರಡನೆಯ ಪ್ರಶ್ನೆ, ರಾತ್ರಿಯ ಸಮಯದಲ್ಲಿ ಅಳುವಂತಹ ಪಕ್ಷಿ ಯಾವುದು? ಎ ಗೂಬೆ, ಬಿ ಕೋಗಿಲೆ, ಸಿ ಹಂಸ, ಡಿ ಕಾರ್ನ್ ಕ್ರಿಕ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ನ್ ಕ್ರಿಕ್ಸ್. ಮೂರನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಇಲಿ ದೇವಾಲಯವು ಕಂಡುಬರುತ್ತದೆ? ಎ ಕರ್ನಾಟಕ, ಬಿ ಬಿಹಾರ್, ಸಿ ರಾಜಸ್ಥಾನ, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನದಲ್ಲಿ. ನಾಲ್ಕನೆಯ ಪ್ರಶ್ನೆ, ಯಾವ ಮೀನನ್ನ ಮೀನಿನ ರಾಜ ಎಂದು ಕರೆಯುತ್ತಾರೆ? ಎ ಡಾಲ್ಫಿನ್, ಬಿ ಶಾರ್ಕ್, ಸಿ ಬಾವಿಯ ಮೀನು, ಡಿ ಕ್ಯಾಟ್ಲಾಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಾರ್ಕ್. ಐದನೆಯ ಪ್ರಶ್ನೆ, ಯಾವ ಪ್ರಾಣಿಯ ರಕ್ತ ಅತ್ಯಂತ ದುಬಾರಿಯಾಗಿದೆ? ಎ ಹುಲಿ, ಬಿ ಕತ್ತೆ, ಸಿ ಏಡಿ, ಡಿ ಸಿಂಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಡಿಯ ರಕ್ತ. ಆರನೆಯ ಪ್ರಶ್ನೆ, ದೇಹದಲ್ಲಿ ಯಾವ ಭಾಗವು ಜೀವನ ಉದ್ದಕ್ಕೂ ಬೆಳೆಯುತ್ತಲೇ ಇರುತ್ತದೆ? ಎ ಉಗುರು, ಬಿ ಕೂದಲು, ಸಿ ಕಣ್ಣು, ಡಿ ಕಿವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಗುರು. ಏಳನೆಯ ಪ್ರಶ್ನೆ, ಸಂಸ್ಕೃತ ವ್ಯಾಕರಣದ ರಚನೆ ಮಾಡಿದವರು ಯಾರು? ಎ ಕುವೆಂಪು, ಬಿ ಪಣನಿ, ಸಿ ಆರ್ಯಭಟ, ಡಿ ಚರಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಣನಿ. ಎಂಟನೆಯ ಪ್ರಶ್ನೆ, ಸಾಕ್ಸ್ ಧರಿಸಿ ಹಾಗೆ ಮಲಗಿದರೆ ಈ ರೋಗ ಬರುತ್ತದೆ, ಎಚ್ಚರ. ಎ ವಾಸನೆ, ಬಿ ಕಜ್ಜೆ, ಸಿ ಶೈಲೇಂದ್ರ ಸೋಂಕು, ಡಿ ವಾಸನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶೈಲೇಂದ್ರ ಸೋಂಕು. ಒಂಬತ್ತನೆಯ ಪ್ರಶ್ನೆ, ನುಗ್ಗೆಕಾಯಿಯ ಆರೋಗ್ಯ ಪ್ರಯೋಜನಗಳು ಏನು? ಎ ಕಫ ನಿವಾರಣೆ, ಬಿ ಮಧುಮೇಹ ನಿವಾರಣೆ, ಸಿ ಉಳುಕು ಸಮಸ್ಯೆ ನಿವಾರಣೆ, ಡಿ ಉತ್ತಮವಾದ ಆರೋಗ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತಮವಾದ ಆರೋಗ್ಯ. ಹತ್ತನೆಯ ಪ್ರಶ್ನೆ, ಹಸುವಿನ ತುಪ್ಪಕ್ಕೆ ಏನು ಸೇರಿಸಿ ಕುಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ದು? ಎ ದ್ರಾಕ್ಷಿ, ಬಿ ಏಲಕ್ಕಿ, ಸಿ ಅರಿಶಿಣ, ಡಿ ಬಾದಾಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಲ್ಪ ಅರಿಶಿಣ. 11ನೆಯ ಪ್ರಶ್ನೆ, ಡಯಾಬಿಟಿಸ್ ಕಡಿಮೆಯಾಗಲು ಏನನ್ನ ತಿನ್ನಬೇಕು? ಎ ಕೃಷ್ಣಫಲ ಹಣ್ಣು, ಬಿ ಬಾಳೆಹಣ್ಣು, ಸಿ ಮೋಸಂಬಿ, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣಫಲ ಹಣ್ಣು. 12ನೆಯ ಪ್ರಶ್ನೆ, ಬಾಯಿಯ ಸ್ವಚ್ಛ ಮತ್ತು ಹಲ್ಲುಗಳು ಸ್ವಚ್ಛವಾಗಲು ಏನನ್ನ ತಿನ್ನಬೇಕು? ಎ ಮೆಂತೆಕಾಳಿನ ನೀರು, ಬಿ ಏಲಕ್ಕಿ ಟೀ, ಸಿ ಕಷಾಯ, ಡಿ ಅರಿಶಿಣದ ಹಾಲು. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಬಿ ಏಲಕ್ಕಿ ಟೀ. 13ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ತಿಂದರೆ ಏನು ಆಗುತ್ತದೆ? ಎ ರೋಗ ನಿರೋಧಕ ಶಕ್ತಿ ಹೆಚ್ಚಳ, ಬಿ ತಲೆಯ ನೋವು, ಸಿ BP ಕಡಿಮೆ, ಡಿ ಹೆಚ್ಚು ಹಸಿವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೋಗ ನಿರೋಧಕ ಶಕ್ತಿ ಹೆಚ್ಚಳ. 14ನೆಯ ಪ್ರಶ್ನೆ, ಆಲ್ಕೋಹಾಲನ್ನು ಸೇವಿಸುವವರು ಇದನ್ನು ಬಳಸುವುದು ತುಂಬ ಒಳ್ಳೆಯದ್ದು. ಎ ಒಣದ್ರಾಕ್ಷಿ, ಬಿ ಪೀನಟ್ ಬಟರ್, ಸಿ ಬಾದಾಮ್, ಡಿ ಗೋಡಂಬಿ ಬೀಜ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೀನಟ್ ಬಟರ್. 15ನೆಯ ಪ್ರಶ್ನೆ, ಒಂದು ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನ ಇರಬಹುದು? ಎ 15 ದಿನ, ಬಿ 2 ವಾರಗಳು, ಸಿ 1 ತಿಂಗಳು, ಡಿ 3 ತಿಂಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ವಾರಗಳು. ಹೌದು ಪ್ರಿಯ ವೀಕ್ಷಕರೇ, ಕೆಲವು ಅಧ್ಯಯನಗಳ ಪ್ರಕಾರ ಒಂದು ಹೆಣ್ಣು ಸಂಭೋಗವನ್ನು ಮಾಡದೆ 2 ವಾರಗಳು ಇರಬಹುದು ಎಂದು ಸಾಬೀತಾಗಿದೆ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಭೀಮನು ಏಕಚಕ್ರಪುರದಲ್ಲಿ ಯಾರನ್ನ ಕೊಂದನು? ಎ ವನಾಸುರ, ಬಿ ಬಕಾಸುರ, ಸಿ ವಜ್ರಾಸುರ, ಡಿ ರಕ್ತಾಸುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಕಾಸುರ. 17ನೆಯ ಪ್ರಶ್ನೆ, ನೇರಳೆ ಹಣ್ಣನ್ನು ತಿನ್ನುವುದರಿಂದ ಏನು ಉಪಯೋಗ? ಎ ಕಿಡ್ನಿ ಸ್ಟೋನ್, ಬಿ ಮಧುಮೇಹ, ಸಿ ಹೃದ್ರೋಗ, ಡಿ ಕಣ್ಣಿನ ಸಮಸ್ಯೆ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಕಿಡ್ನಿ ಸ್ಟೋನ್, ಮಧುಮೇಹ, ಹೃದ್ರೋಗ ಹಾಗೂ ಕಣ್ಣಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.